ಕರ್ನಾಟಕದಲ್ಲಿ ಮತಪಟ್ಟಿ ಪರಿಷ್ಕರಣೆ ಆದರೆ ಹೇಗೆ? ಇದೇ ವಿಚಾರಕ್ಕೆ ಕೇಂದ್ರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಅಮಿತ್ ಶಾ ಮೀಟಿಂಗ್ ಮಾಡಿದ್ದಾರೆ. ಮತಪಟ್ಟಿ ಪರಿಷ್ಕರಣೆಯ ಬಗ್ಗೆ ಇನ್ನೊಂದು 2.5 ವರ್ಷದಲ್ಲಿ ಎಲೆಕ್ಷನ್ ಬರುತ್ತಲ್ಲ, ಅದರೊಂದು ಪರಿಷ್ಕರಣೆ ಆಗ್ಬಿಟ್ರೆ ಹೇಗೆ ಅಂತ ಹೇಳಿ ರಾಜ್ಯ ನಾಯಕರು ಕೇಂದ್ರಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೀತಾ ಇರತಕ್ಕಂಥ ಮೀಟಿಂಗ್ ಇದು. ಬೆಳಗಾವಿಯ ಖಾಸಗಿ ಹೋಟೆಲಲ್ಲಿ ಸಭೆ ನಡೀತಾ ಇದೆ. ಎಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಇದ್ದಾರಲ್ಲ, ಅಲ್ಲೇ ಕರೆಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಕರೆಸ್ಕೊಂಡು SIR ಮಾಡಿದ್ರೆ ಹೇಗೆ, ತುಂಬ ತೀವ್ರ ಪರಿಷ್ಕರಣೆ ರಾಜ್ಯದಲ್ಲಿ ಮಾಡಿಬಿಟ್ರೆ ಮತಪಟ್ಟಿ ಇದು ಹೇಗೆ ಅಂತ ಹೇಳಿ ಒಂದು ಸಭೆ ನಡೀತಾ ಇದೆ. ಇಲ್ಲಿ SIR ವೇಳೆ ಕೈಗೊಳ್ಳಬೇಕಾದಂಥ ಕ್ರಮಗಳ ಕುರಿತು ಮಾಹಿತಿಯನ್ನು ಹಂಚಿಕೆ ಮಾಡಿಕೊಳ್ತಾ ಇದ್ದಾರೆ. ಒಂದು ವೇಳೆ ಚುನಾವಣಾ ಆಯೋಗ SIR ಮಾಡೋದು, ಇದ್ರ ಬಗ್ಗೆ ಚರ್ಚೆ ಮಾಡ್ತಿರೋದು ಬಿಜೆಪಿ ನಾಯಕರು, ಶಾಸಕರು ಮತ್ತು ಅವರ ಮುಖಂಡರುಗಳು. ಬಿಜೆಪಿ ನಾಯಕರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಲಹೆ ಸೂಚನೆಯನ್ನು ಅಮಿತ್ ಶಾ ಕೊಡ್ತಾ ಇದ್ದಾರೆ. SIRಗೆ ಕಾಂಗ್ರೆಸ್ ವಿರೋಧದ ಹಿನ್ನೆಲೆಯಲ್ಲಿ ಬಿಜೆಪಿ ಮೊದಲೇ ಇದಕ್ಕೆ ತಂತ್ರವನ್ನು ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಮತಪಟ್ಟಿ ಪರಿಷ್ಕರಣೆ ಆದರೆ ಹೇಗೆ? ಇದೇ ವಿಚಾರಕ್ಕೆ ಕೇಂದ್ರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಅಮಿತ್ ಶಾ ಮೀಟಿಂಗ್ ಮಾಡಿದ್ದಾರೆ. ಮತಪಟ್ಟಿ ಪರಿಷ್ಕರಣೆಯ ಬಗ್ಗೆ ಇನ್ನೊಂದು 2.5 ವರ್ಷದಲ್ಲಿ ಎಲೆಕ್ಷನ್ ಬರುತ್ತಲ್ಲ, ಅದರೊಂದು ಪರಿಷ್ಕರಣೆ ಆಗ್ಬಿಟ್ರೆ ಹೇಗೆ ಅಂತ ಹೇಳಿ ರಾಜ್ಯ ನಾಯಕರು ಕೇಂದ್ರಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೀತಾ ಇರತಕ್ಕಂಥ ಮೀಟಿಂಗ್ ಇದು. ಬೆಳಗಾವಿಯ ಖಾಸಗಿ ಹೋಟೆಲಲ್ಲಿ ಸಭೆ ನಡೀತಾ ಇದೆ. ಎಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಇದ್ದಾರಲ್ಲ, ಅಲ್ಲೇ ಕರೆಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಕರೆಸ್ಕೊಂಡು SIR ಮಾಡಿದ್ರೆ ಹೇಗೆ, ತುಂಬ ತೀವ್ರ ಪರಿಷ್ಕರಣೆ ರಾಜ್ಯದಲ್ಲಿ ಮಾಡಿಬಿಟ್ರೆ ಮತಪಟ್ಟಿ ಇದು ಹೇಗೆ ಅಂತ ಹೇಳಿ ಒಂದು ಸಭೆ ನಡೀತಾ ಇದೆ. ಇಲ್ಲಿ SIR ವೇಳೆ ಕೈಗೊಳ್ಳಬೇಕಾದಂಥ ಕ್ರಮಗಳ ಕುರಿತು ಮಾಹಿತಿಯನ್ನು ಹಂಚಿಕೆ ಮಾಡಿಕೊಳ್ತಾ ಇದ್ದಾರೆ. ಒಂದು ವೇಳೆ ಚುನಾವಣಾ ಆಯೋಗ SIR ಮಾಡೋದು, ಇದ್ರ ಬಗ್ಗೆ ಚರ್ಚೆ ಮಾಡ್ತಿರೋದು ಬಿಜೆಪಿ ನಾಯಕರು, ಶಾಸಕರು ಮತ್ತು ಅವರ ಮುಖಂಡರುಗಳು. ಬಿಜೆಪಿ ನಾಯಕರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಲಹೆ ಸೂಚನೆಯನ್ನು ಅಮಿತ್ ಶಾ ಕೊಡ್ತಾ ಇದ್ದಾರೆ. SIRಗೆ ಕಾಂಗ್ರೆಸ್ ವಿರೋಧದ ಹಿನ್ನೆಲೆಯಲ್ಲಿ ಬಿಜೆಪಿ ಮೊದಲೇ ಇದಕ್ಕೆ ತಂತ್ರವನ್ನು ಮಾಡ್ತಾ ಇದೆ.